ನಿಜವಾದ ಅರ್ಥದಲ್ಲಿ ನಮ್ಮ ನಾಡಿನ ಯುವ ರಾಜಕುಮಾರ ಪುನೀತ್ ರಾಜ್ಕುಮಾರ್. ಕನ್ನಡ ನಾಡಿನ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವವನ್ನು ವರ್ಣಿಸುವುದು ಎಷ್ಟು ಕಷ್ಟವೋ ಅದಕ್ಕಿಂತಲೂ ಕಷ್ಟ ಈ ಪುನೀತ್ ರಾಜ್ಕುಮಾರ್ನ ವ್ಯಕ್ತಿತ್ವವನ್ನು ವರ್ಣಿಸುವುದು. ನೀವು ಅರಸು ಚಿತ್ರವನ್ನು ನೋಡಿದ್ದರೆ ಅದರಲ್ಲಿ ಒಂದು ದೃಶ್ಯದಲ್ಲಿ ಬಾಳೆಹಣ್ಣು ಮಾರುವ ಪಾತ್ರದಲ್ಲಿ ರೇಣುಕಮ್ಮ ಮುರುಗೋಡು ಕಾಣಿಸಿಕೊಂಡಿರುವುದನ್ನು ನೆನಪಿಸಿಕೊಳ್ಳಿ. ಅಲ್ಲಿಗೆ ಬರುವ ಅರಸು ಪಾತ್ರಧಾರಿ ಪುನೀತ್ ಹಸಿವೆಯಾಗಿ ಒಂದು ಬಾಳೆಹಣ್ಣು ಕೇಳುತ್ತಾರೆ. ಮುದುಕಿ 2 ಬಾಳೆಹಣ್ಣು ಕೊಡುತ್ತಾಳೆ. 1 ತಿಂಗಳು ಕಳೆದ ಮೇಲೆ 2 ಲಕ್ಷ ರೂಪಾಯಿಗಳ ಒಂದು ಅಂಗಡಿ ಹಾಕಿಕೊಡುವುದಾಗಿ ಪ್ರಾಮಿಸ್ ಮಾಡುತ್ತಾರೆ ಅರಸು. ಇದನ್ನು ನಂಬದ ರೇಣುಕಮ್ಮ ಲೈಟ್ ಆಗಿ ನಗುತ್ತಾರೆ. ಇದು ಅರಸು ಸಿನಿಮಾದ ಒಂದು ದೃಶ್ಯ. ಇಂಥದ್ದೇ ಒಂದು ಘಟನೆ ಪುನೀತ್ ಬದುಕಲ್ಲಿ ನಡೆದಿದೆ ಎಂದರೆ ನೀವು ನಂಬುತ್ತೀರಾ? ನಂಬಲೇಬೇಕು, ಏಕೆಂದರೆ ಇದು ನಿಜ. ಅಂದು ಯಾವುದೋ ಕೆಲಸದ ಮೇಲೆ ಪುನೀತ್ ಚಿತ್ರದುರ್ಗದ ಕಡೆ ಕಾರಿನಲ್ಲಿ ಹೊರಟಿದ್ದರು. ನಡುವೆ ಟೀ ಕುಡಿಯಬೇಕೆಂದು ಒಂದು ಟೀ ಅಂಗಡಿಯ ಮುಂದೆ ಕಾರು ನಿಲ್ಲಿಸುತ್ತಾರೆ. ಟೀ ಕುಡಿಯುತ್ತಿರುವಂತೆ ಜೋರಾಗಿ ಮಳೆ ಬರುತ್ತದೆ. ಆ ಕಡೆ ಈ ಕಡೆ ನೋಡುತ್ತಿರುವಂತೆ ಒಬ್ಬ ಪೇರಲೆ ಹಣ್ಣು ಮಾರುವ ಮುದುಕಿ ಹರಕಲು ಕೊಡೆ ಹಿಡಿದುಕೊಂಡು ಮಳೆಯಿಂದ ರಕ್ಷಿಸಿಕೊಳ್ಳಲು ಹರಸಾಹಸ ಮಾಡುತ್ತಿದ್ದಾಳೆ. ಇದನ್ನು ಕಂಡ ಪುನೀತ್ ಮಳೆಯಲ್ಲೇ ಓಡಿ ಹೋಗಿ ತಮ್ಮ ಜೊತೆಗಿದ್ದ ಹೊಸ ಕೊಡೆಯನ್ನು ಮುದುಕಿಗೆ ಕೊಡುತ್ತಾರೆ. ನಂತರ ತಮ್ಮ ಗೆಳೆಯನನ್ನು ಕರೆದು, ನೀನು ಬೆಂಗಳೂರಿಗೆ ಹೊರಟು ಹೋಗಿ ಈ ಅಜ್ಜಿಗೊಂದು ಸೇಫ್ ಆಗಿರುವ ಮರದ ಗೂಡಂಗಡಿಯನ್ನು ರೆಡಿ ಮಾಡಿ 2 ದಿನಗಳಲ್ಲಿ ಮತ್ತೆ ಇಲ್ಲಿಗೆ ಬಂದು ಅಂಗಡಿ ತುಂಬಾ ಹಣ್ಣುಗಳಿರುವಂತೆ ನೋಡಿಕೋ ಎಂದು ಆರ್ಡರ್ ಮಾಡುತ್ತಾರೆ. ಆತ ಹಾಗೆಯೇ ಮಾಡುತ್ತಾನೆ. ಇಲ್ಲಿ ನಾವು ಹೇಳಲು ಹೊರಟಿರುವುದು ಪುನೀತ್ ಅವರ ದಾನಗುಣವನ್ನು. ಒಂದು ಸಿನಿಮಾದ ದೃಶ್ಯದಂತೆಯೇ ಬದುಕು ನಡೆಸಿರುವ ಕನ್ನಡದ ನಿಜವಾದ ಕರ್ಣ ಈ ಪುನೀತ್ ರಾಜ್ಕುಮಾರ್. ಇಂಥ ಅದೆಷ್ಟೋ ಸಹಾಯವನ್ನು ಮಾಡಿರುವ ಪುನೀತ್ ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಎನ್ನುವಂಥ ಸದ್ಗುಣದವರು ಎನ್ನುವುದನ್ನು ಪ್ರೂವ್ ಮಾಡಲು ಇದನ್ನು ಹೇಳಬೇಕಾಯಿತು. ಪುನೀತ್ ಅವರ ಪ್ರೀತಿಯ ಹೆಸರು ಅಪ್ಪು. ಇದು ಅವರು ಮೊಟ್ಟ ಮೊದಲು ನಾಯಕ ನಟರಾಗಿ ನಟಿಸಿದ ಸಿನಿಮಾದ ಹೆಸರೂ ಹೌದು. ಇವರ ಬಗ್ಗೆ ಸೋದರ ರಾಘವೇಂದ್ರ ರಾಜ್ಕುಮಾರ್ ಹೇಳುತ್ತಾರೆ, ಸದಾಶಿವನಗರದಲ್ಲಿ ನನಗೆ ಮನೆ ಕಟ್ಟಿಕೊಟ್ಟಿದ್ದೇ ಪುನೀತ್. ಅವನ ಮನೆಗಿಂತ ಜಾಸ್ತಿ ಮುತುವರ್ಜಿ ವಹಿಸಿ ಈ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾನೆ ನನ್ನ ತಮ್ಮ. ನಮ್ಮದು ಟ್ವಿನ್ ಹೌಸ್. ಕಾಣಲು ಒಂದೇ ಥರ ಇದ್ದರೂ ನನ್ನ ಮನೆಗಾಗಿ ಆತ ತನ್ನ ಮನೆಗಿಂತಲೂ ಹೆಚ್ಚು ಖರ್ಚು ಮಾಡಿದ್ದಾನೆ. ಅವನ ಈ ಮಟ್ಟದ ಪ್ರೀತಿಯನ್ನು ಅಳೆಯುವುದಾದರೂ ಹೇಗೆ ಸಾಧ್ಯ? ಇದು ಪುನೀತ್ ಕುರಿತು ರಾಘಣ್ಣ ನಿರ್ವ್ಯಾಜ್ಯ ಪ್ರೀತಿಯ ಮಾತುಗಳು. ಪುನೀತ್ ಬಗ್ಗೆ ಮತ್ತೊಬ್ಬ ಸೋದರ ಶಿವರಾಜ್ ಕುಮಾರ್ ಹೇಳುತ್ತಾರೆ, ಅಪ್ಪು ನಿಜವಾದ ಪವರ್ ಸ್ಟಾರ್. ಆತನಂತೆ ಡ್ಯಾನ್ಸ್ ಮಾಡಲು ನನಗೆ ಸಾಧ್ಯವಿಲ್ಲ. ಅಭಿನಯದಲ್ಲೂ ಹಾಡುವುದರಲ್ಲೂ ಅವನನ್ನು ಮೀರಿಸುವವರಿಲ್ಲ. ಅಪ್ಪು ಅಪ್ಪುನೇ. ಪುನೀತ್ ಏನೇನಲ್ಲ ಹೇಳಿ. ನಟ, ಗಾಯಕ, ನಿರ್ಮಾಪಕ, ಟಿವಿ ನಿರೂಪಕ. 1980ರಲ್ಲಿ ವಸಂತ ಗೀತ, 1981ರಲ್ಲಿ ಭಾಗ್ಯವಂತ, 1982ರಲ್ಲಿ ಚಲಿಸುವ ಮೋಡಗಳು, 1983ರಲ್ಲಿ 2 ನಕ್ಷತ್ರಗಳು, ಭಕ್ತ ಪ್ರಹ್ಲಾದ, 1984ರಲ್ಲಿ ಯಾರಿವನು, 85ರಲ್ಲಿ ಬೆಟ್ಟದ ಹೂವು ಚಿತ್ರಗಳಲ್ಲಿ ಬಾಲನಟನಾಗಿ ನಟಿಸಿದ ಅಪ್ಪು ಬೆಟ್ಟದ ಹೂವು ಚಿತ್ರದ ಅಭಿನಯಕ್ಕಾಗಿ ಶ್ರೇಷ್ಠ ಬಾಲನಟ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಚಲಿಸುವ ಮೋಡಗಳು ಮತ್ತು 2 ನಕ್ಷತ್ರಗಳು ಚಿತ್ರಗಳ ಅಭಿನಯಕ್ಕಾಗಿ ಶ್ರೇಷ್ಠ ಬಾಲನಟ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮೈಸೂರು ಯೂನಿವರ್ಸಿಟಿಯವರು ಇವರ ಚಿತ್ರರಂಗದ ಸಾಧನೆಗಾಗಿ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದ್ದಾರೆ. 2022ರ ನವೆಂಬರ್ 1ರಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾಗಿರುವ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಪುನೀತ್ ಅಭಿನಯಿಸಿದ ಚಿತ್ರಗಳು ಅಪ್ಪು, ಅಭಿ, ಆಕಾಶ್, ಅರಸು, ಮಿಲನ, ವಂಶಿ, ರಾಮ್, ಜಾಕಿ, ಹುಡುಗರು, ರಾಜ್ಕುಮಾರ, ನಟ ಸಾರ್ವಭೌಮ, ಯುವರತ್ನ ಮತ್ತು ಜೇಮ್ಸ್. ಅಭಿನಯಿಸಿದ ಕೊನೆಯ ಡಾಕ್ಯುಮೆಂಟರಿ ಗಂಧದ ಗುಡಿ. ಕನ್ನಡ ಕೋಟ್ಯಾಧಿಪತಿ ನಿರೂಪಕರಾಗಿ ಅದ್ಭುತ ಪರ್ಫಾರ್ಮೆನ್ಸ್ ನೀಡಿದ ಪುನೀತ್ 2021 ಅಕ್ಟೋಬರ್ 29ನೇ ತಾರೀಕಿನಂದು ನಿಧನರಾಗಿ ಇಡೀ ಕರ್ನಾಟಕವನ್ನು ಶೋಕ ಸಾಗರದಲ್ಲಿ ಮುಳುಗಿಸಿದರು.